ಸಂದೇಹ ಸಮಾಧಾನ ಈ ಮಾಲಿಕೆಯ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ವೃಂದಾ ಸಂಗಮ್. ಪ್ರತಿದಿನದ ನಮ್ಮ ಆಚರಣೆಗಳಿಗೆ ಪದ್ಧತಿಗಳಿಗೆ ಅರ್ಥ ಹುಡುಕುವ ಮಾಲಿಕೆ ಇದು. ದಿನನಿತ್ಯದಲ್ಲಿ ನಾವು ಆಚರಿಸುವ ಪದ್ಧತಿಗಳಿಗೆ ವೇದ, ಉಪನಿಷತ್ತು, ಪುರಾಣ, ಶಾಸ್ತ್ರಗಳ ಆಧಾರಗಳಿದ್ದೇ ಇರುತ್ತವೆ. ಆದ್ದರಿಂದ ಈ ಆಚರಣೆಗಳೆಲ್ಲ ಅರ್ಥಹೀನ ಎನ್ನುವ ಮೊದಲು, ಈ ಪದ್ಧತಿಗಳನ್ನೇ ಕೈಬಿಡುವ ಮೊದಲು ಈ ಆಚರಣೆಗಳಿಗೆ ಆಧಾರಗಳೇನಿರಬಹುದು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಅತಿ ಮುಖ್ಯ. ಅಂತಹ ದಿನನಿತ್ಯದ ಆಚರಣೆಯಲ್ಲಿ ನಾವು ಮಾಡುವ ಪದ್ಧತಿಗಳಲ್ಲಿ ನಮಗೆ ಮೂಡುವ ಸಂದೇಹಗಳಿಗೆ ಡಾಕ್ಟರ್ ಸುಧಾ ನರಸಿಂಗರಾವ್ ದೇಶಪಾಂಡೆ ಇವರು ನಮಗೆ ವೇದ, ಉಪನಿಷತ್ಗಳು, ಪುರಾಣಗಳು, ಶಾಸ್ತ್ರಗಳ ಆಧಾರಗಳೊಂದಿಗೆ ಒಂದು ವಾರಕ್ಕೆ 3 ಪ್ರಶ್ನೆಗಳಿಗೆ ಸಮಾಧಾನದ ಉತ್ತರಗಳನ್ನು ನೀಡುತ್ತಾರೆ. ಅದನ್ನು ಸುಲಭವಾಗಿ ನಮ್ಮ ಮಟ್ಟಕ್ಕೆ ಅರ್ಥವಾಗುವಂತೆ ತಿಳಿಯಲು ಮಾಡುವ ಪ್ರಯತ್ನವೇ ಈ ವಿಶೇಷ ಕಾರ್ಯಕ್ರಮ. ಹೀಗೆಯೇ ನಿಮ್ಮೊಳಗೇನಾದರೂ ಸಂದೇಹಗಳು ಇದ್ದರೆ ನನಗೆ ಕಾಮೆಂಟ್ ಮಾಡಿರಿ. ಅದನ್ನು ನಾವು ನೋಡ್ತೀವಿ ಮತ್ತು ಆ ಪ್ರಶ್ನೆಗಳಿಗೆ ಮುಂದಿನ ಸಂಚಿಕೆಗಳೊಳಗೆ ಉತ್ತರಿಸಲಿಕ್ಕೆ ಪ್ರಯತ್ನಿಸ್ತೇವೆ. ಅಥವಾ ನೇರವಾಗಿ ಈ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದರೂ ಆದೀತು. ನಿಮ್ಮ ಅನುಕೂಲದಂತೆ ಒಟ್ಟಿನಲ್ಲಿ ಈ ಮಾಲಿಕೆಯ ಪ್ರಯೋಜನವನ್ನು ನೀವು ಪಡೆದುಕೊಳ್ಳ್ರಿ. ಇಲ್ಲಿ ನಿಮ್ಮಲ್ಲಿ ಮೂಡಿರುವ ಸಂದೇಹಗಳಿಗೆ ಸಮಾಧಾನ ಪಡೆದುಕೊಳ್ಳುವುದೇ ಮುಖ್ಯ ಉದ್ದೇಶ. ಅಂತಹ ಸಂದೇಹಗಳಿಗೆ ನಮಗೆ ವೇದ, ಉಪನಿಷತ್ತು, ಪುರಾಣಗಳ ಆಧಾರದೊಂದಿಗೆ ಒಂದು ವಾರಕ್ಕೆ 3 ಪ್ರಶ್ನೆಗಳಿಗೆ ಸಮಾಧಾನದ ಉತ್ತರಗಳನ್ನು ನೀಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈ ವಾರದ 3 ಪ್ರಶ್ನೆಗಳು ಹೀಗಿವೆ. ದೇವರಿಗೆ ಮಡಿಯಿಂದ ಮಾಡಿದ ಅಡಿಗೆಯನ್ನು ನೈವೇದ್ಯಕ್ಕೆ ಅಣಿಗೊಳಿಸುವಾಗ ಯಾವ ಅನುಸಂಧಾನ ಮಾಡಿಕೊಳ್ಳಬೇಕು? ದೇವರಲ್ಲಿಯೇ ರಮಾದೇವಿ ಮುಖ್ಯ ಪ್ರಾಣದೇವರು ಅಂತರ್ಗತರಾಗಿದ್ದರೂ ಪ್ರತ್ಯೇಕವಾಗಿ ರಮಾ ನೈವೇದ್ಯ ಮತ್ತು ವೈಶ್ವದೇವಗಳನ್ನು ಮಾಡುವುದು ಯಾಕೆ? ಹಾಗಾದರೆ ಎಲ್ಲ 32 ಕಕ್ಷೆಗಳ ದೇವರಿಗೂ ಪ್ರತ್ಯೇಕ ನೈವೇದ್ಯ ಮಾಡುವುದಿಲ್ಲ ಯಾಕೆ? ದೇವರಲ್ಲಿಯೇ ಯತಿಗಳು, ಗುರುಗಳು ಅಂತರ್ಗತರಾಗಿದ್ದರೂ ಪ್ರತ್ಯೇಕವಾಗಿ ಹಸ್ತೋದಕ ಇಡುವುದೇಕೆ? ಈ 3 ಪ್ರಶ್ನೆಗಳಿಗೆ ಡಾಕ್ಟರ್ ಸುಧಾ ನರಸಿಂಗರಾವ್ ದೇಶಪಾಂಡೆ ಇವರು ಉತ್ತರಿಸುವ ಸಂಚಿಕೆ ಇದು. ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ಅನಂತಾನಂತ ನಮಸ್ಕಾರಗಳು. ಸಂದೇಹ ಸಮಾಧಾನ ಕಾರ್ಯಕ್ರಮದ ವೀಕ್ಷಕರಿಗೆಲ್ಲ ಮೊಟ್ಟ ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ, ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ ವೆಂಕಟಗಿರಿನಾಥಾಯ ಶ್ರೀನಿವಾಸಾಯತೆ ನಮಃ. ಇಂದು ನಾವು ನಿಮಗೆ ಹೊಸ ಒಂದು ಪ್ರಶ್ನೆಗಳು ಅಂತಂದರೆ ಧಾರ್ಮಿಕ ಪ್ರಶ್ನೆಗಳಿಗೆ ಪ್ರಶ್ನೆಗಳನ್ನು ಕೇಳಿದವರು ಡಾಕ್ಟರ್ ವೃಂದಾ ಸಂಗಮ್. ಹೆಚ್ಚು ಸಮಯ ತೆಗೆದುಕೊಳ್ಳದೆ ನೇರವಾಗಿ ಉತ್ತರಕ್ಕೆ ಬರುತ್ತೇನೆ. ಪ್ರಶ್ನೆ ಏನು ಅಂತಂದರೆ, ಅವರು ಕೇಳ್ತಾ ಇದ್ದಾರೆ, ತುಂಬ ನಮಗೆ ದಿನನಿತ್ಯ ಅನುಕೂಲವಾಗುವಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ಹುಡುಕ್ತಾ ಇದ್ದೇವೆ. ದೇವರಿಗೆ ಮಡಿಯಿಂದ ಮಾಡಿದ ಅಡುಗೆಯನ್ನು ನೈವೇದ್ಯಕ್ಕೆ ಅಣಿಗೊಳಿಸುವಾಗ ಯಾವ ಅನುಸಂಧಾನವನ್ನು ಮಾಡಿಕೊಳ್ಳಬೇಕು ಅಂತ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಮೊದಲು ನಾವು ಏನು ಮಾಡಬೇಕು ಅಂತಂದ್ರೆ, ಮೊದಲು ದೇವರಿಗೆ ಯಾಕೆ ನೈವೇದ್ಯ ಮಾಡ್ತೀವಿ? ಅವನೇನು ಬಂದು ಉಣ್ತಾನೇನು ನಮ್ಮ ಕಣ್ಣೆದುರು ಬಂದು ಅಂತ ನಾವು ಒಂದು ಪ್ರಶ್ನೆ ಮಾಡಿಕೊಂಡ್ರೆ, ದೇವ್ರ ನೈವೇದ್ಯಕ್ಕೆ ಯಾಕೆ ಮಾಡ್ತೀವಿ ಅನ್ನೋದನ್ನು ಮುಖ್ಯವಾಗಿ ಅವನು ಕರುಣಿಸಿದ್ದನ್ನು ನಾವು ಅವನಿಗೆ ಕೊಡಬೇಕು ಅನ್ನೋದು. ಯಾವುದೇ ಆಯಿತು, ಯಾವುದೇ ಪದಾರ್ಥ ಅವನು ಕೊಟ್ಟದ್ದನ್ನು ಅವನಿಗೆ ಅರ್ಪಣೆ ಮಾಡಿ ನಾವು ಉಣಬೇಕು ಅನ್ನೋದು ಒಂದು ಇದು ರೂಢಿಯಲ್ಲಿದ್ದದ್ದು. ಯಾಕಂದರೆ ಎಲ್ಲ ಅವನದೇ ಇದ್ದದಕ್ಕೆ. ಅದರ ಜೊತೆಗೆ ನಾವು ಇನ್ನೊಂದು ಏನು ಅನುಸಂಧಾನ ಮಾಡ್ಕೋಬೇಕು ಅಂತಂದರೆ, ಮುಖ್ಯವಾಗಿ ನಾವು ಅಡುಗೆ ಮಾಡುವಾಗ ನಮ್ಮಿಂದ ಅನೇಕ ಜೀವಸತ್ವಗಳು ಅಡುಗೆ ಮಾಡುವಾಗ ನಾಶ ಆಗಿಬಿಡ್ತಾವೆ. ನಿಮಗೆಲ್ಲ ಗೊತ್ತಿರೋ ಹಂಗೆ ಅದರಿಂದ ಏನಾಗ್ತದೆ ಅಂದ್ರೆ ನಮಗೆ ಪಾಪ ಬರಲಿಕ್ಕೆ ಕಾರಣ ಆಗ್ತದೆ. ಅವು ಯಾವುವು ಅಂತಂದ್ರೆ ಪಂಚಸೂನುಗಳು ಅಂತ ಕರಿತೀವಿ. ಅಂತಂದರೆ ಏನು ಅಂದರೆ ಕುಟ್ಟೋದು, ಬೀಸೋದು, ಕೊಯ್ಯೋದು, ಆಯಿತಾ, ಕುದಿಸೋದು, ಸುಡೋದು, ಈ ರೀತಿ ಏನಾಗ್ತವೆ ಇವೆಲ್ಲ ಪಾಪಗಳು ಕಾರಣ ಆಗ್ತವೆ. ಈ ಪಾಪಗಳಂದ್ರೆ ಅದರೊಳಗಿರುವಂತಹ ಸತ್ವ ಏನಿರ್ತದೆ ಆ ಜೀವಗಳೆಲ್ಲ ನಾಶ ಆಗ್ತವೆ. ಆ ನಾಶದಿಂದ ನಮಗೆ ಪಾಪ ಉಂಟಾಗಬಾರ್ದು ಅನ್ನೋ ದೃಷ್ಟಿಯಿಂದ
ಮತ್ತು ಹರಿಕಥಾಮೃತ ಸಾರದಾಗ ಇನ್ನೊಂದು ನಮಗೆ ಜಗನ್ನಾಥ ದಾಸರು ಒಂದು ನುಡಿಯಲ್ಲಿ ಹೇಳ್ತಾರೆ, ಕುಟ್ಟಿ ಕೊಯ್ದದ ನಟ್ಟು ಇಟ್ಟುದ ಸುಟ್ಟು ಕೊಟ್ಟದ ಮುಟ್ಟಲಘ ಹಿಟ್ಟಿಟ್ಟು ಮಾಳ್ಪದ ವಿಟ್ಟಲುಂಡು ಚಿಷ್ಟ ಸಜ್ಜನರ ಬಿಟ್ಟು ತನ್ನಯ ಹೊಟ್ಟೆಗೆ ಹೋಸುಗ ಥಟ್ಟ ನುಣತಿಹ ಕೆಟ್ಟ ಮನುಜರ ಕಟ್ಟಿ ವೈದ್ಯಮ ಪಟ್ಟಣದೊಳ ಒತ್ತಟ್ಟೆಲಿಡತಿಹರು. ಈ ರೀತಿ ಪಾಪ ನಿವಾರಣೆಗೆ ಹಾಗೂ ಪುಣ್ಯ ಸಂಪಾದನೆಗೆ ನಾವು ನೈವೇದ್ಯ ಮಾಡಿ ಊಟ ಮಾಡಬೇಕು. ಮತ್ತು ಉಪ್ಪಿನಿಂದ ಹಿಡಿದು ಮಜ್ಜಿಗೆ, ನೀರು ಎಲ್ಲ ಪದಾರ್ಥದಲ್ಲಿ ಅನ್ನ, ಭಕ್ಷ್ಯ, ಸಾರು ಎಲ್ಲದರೊಳಗೂ ಭಗವಂತ ತತ್ವಾಭಿಮಾನಿ ದೇವತೆಗಳೊಡಗೂಡಿ ವ್ಯಾಪ್ತನಾಗಿ ಇರ್ತಾನೆ. ಮತ್ತು ಅಡುಗೆ ಮಾಡೋವರಲ್ಲಿ ಲಕ್ಷ್ಮೀದೇವಿ ಸನ್ನಿಹಿತಳಾಗಿರ್ತಾಳೆ. ಚೌಕಾಕಾರ ಮಂಡಲದಲ್ಲಿ ವರಾಹರೂಪಿ ಪರಮಾತ್ಮ ಇರ್ತಾನೆ. ಇದೆಲ್ಲ ಅನುಸಂಧಾನ ಮಾಡಿಕೊಳ್ಳುವ ವಿಷಯ. ಮತ್ತು ಮೇಲೆ ಹೊದಿಸುವ ಬಾಳೆ ಎಲೆಯನ್ನು ಹೊದಿಸಿ ತರ್ತೀವಲ್ಲ, ಅದರಲ್ಲಿ ಗಣೇಶ ಹಾಗೂ ಸನತ್ ಕುಮಾರ ಇರ್ತಾರೆ. ಮತ್ತು ಹರಿಯ ನೈವೇದ್ಯ ಪದಾರ್ಥಗಳು ಕಾಣದಂತೆ ಪರಿಕ ಅಂದರೆ ಪರ್ದಾ ರೂಪದಿಂದ ನಾವೇನು ಹಿಡಿತೀವಲ್ಲ, ನೋಡ್ತೀವಿ ನಾವೆಲ್ಲ ದೇವಸ್ಥಾನಗಳಲ್ಲಿ, ವಿಶ್ವಕ್ಸೇನ ಇದ್ದು ಅದರಲ್ಲಿ ಪುರುಷನಾಮಕ ಪರಮಾತ್ಮ ಇರ್ತಾನೆ ಅಂತ ಅನುಸಂಧಾನ ಮಾಡಿಕೊಳ್ಳಬೇಕು ಅಂತ ನಮಗೆ ಶಾಸ್ತ್ರ ತಿಳಿಸಿಕೊಡ್ತದೆ. ಮತ್ತು ಇದರ ಜೊತೆಗೆ ಎರಡನೇ ಪ್ರಶ್ನೆ ಏನು ಕೇಳ್ತಾರೆ ಅಂದರೆ, ದೇವರಲ್ಲಿಯೇ ರಮಾದೇವಿ ಮುಖ್ಯ ಪ್ರಾಣದೇವರು ಅಂತರ್ಗತರಾಗಿದ್ದರೂ ಪ್ರತ್ಯೇಕವಾಗಿ ರಮಾ ನೈವೇದ್ಯ ಮತ್ತು ವೈಶ್ವದೇವಗಳನ್ನು ಯಾಕೆ ಮಾಡ್ತೀವಿ? ಹಂಗೆ ಮಾಡೋದಾದರೆ 32 ಕಕ್ಷ ದೇವರಿಗೂ ಪ್ರತ್ಯೇಕ ನೈವೇದ್ಯ ಯಾಕೆ ಮಾಡೋದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಇದು ಕೂಡ ಬಹಳ ಮಾರ್ಮಿಕವಾದ ಪ್ರಶ್ನೆ. ಇದೇನಂತಂದ್ರೆ, ರಮಾದೇವಿ ನಮಗೆಲ್ಲ ಗೊತ್ತು, ಎಲ್ಲ ಆಹಾರ ಪದಾರ್ಥಗಳಲ್ಲಿ ತಾನು ಒಂದೊಂದು ರೂಪದಿಂದ ಅಲ್ಲಿದ್ದಾಳೆ. ಛತ್ರ, ಚಾಮರ, ವ್ಯಜನ, ಪರ್ಯಂಕ ಅಷ್ಟು ಪಾತ್ರ ರೂಪ ಅಂದರೆ ಭಗವಂತನಿಗೆ ಅತ್ಯಂತ ಸನ್ನಿಹಿತದಲ್ಲಿ ಇದ್ದವಳೇ ಅವಳು. ಹಾಗೆ ಮತ್ತು ಅಡುಗೆ ಮಾಡೋರ ಕೈಯೊಳಗೂ ಕೂಡ, ಸೌಟಿನೊಳಗೂ ಕೂಡ ಅವಳೇ ಇರ್ತಾಳಂತ ನಾವು ಅನುಸಂಧಾನ ಮಾಡ್ಕೋತೀವಿ. ಇನ್ನು ರಮಾ ನೈವೇದ್ಯ ಯಾಕೆ ಮಾಡ್ತೀವಿ ಅಂತಂದರೆ, ಭಗವಂತ ಆದಮೇಲೆ ರಮಾದೇವಿ ಬರ್ತಾಳೆ 2ನೇ ಕಕ್ಷೆಯಲ್ಲಿ. ಆಕೆಗೆ ನೈವೇದ್ಯ ಇಡದೆ ಉಳಿದ ದೇವತೆಗಳು ಸ್ವೀಕಾರ ಮಾಡೋದಿಲ್ಲ ಅಂತ ಅರ್ಥ. ಇನ್ನು ವೈಷ್ಣವ ಯಾಕೆ ಮಾಡ್ತೀವಿ ಅಂದರೆ, ಅರ್ಥ ಇಲ್ಲೇನು ಅಂತಂದ್ರೆ, ಮನೆಯೊಳಗೆ ಯಜಮಾನ ಊಟ ಆದಮೇಲೆ ತಾಯಿ ಹಿರಿಯರು ಅಂತ ಅಲ್ಲಿ ಆ ರೀತಿ ಅನುಸಂಧಾನ. ಮತ್ತು ವೈಷ್ಣವ ಯಾಕೆ ಮಾಡ್ತೀವಿ ಅಂತಂದ್ರೆ, ಕೃಷ್ಣ ಪರಮಾತ್ಮ ಹೇಳ್ತಾನೆ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮನ್ಯಂ ಚತುರ್ವಿಧಂ. ಅಂದ್ರೆ ಇದು ಒಂದು ವೈಶ್ವದೇವ ಮಾಡೋದೇನಂತಂದ್ರೆ ಒಂದು ಯಜ್ಞ ಅಂತ ಕರಿತೀವಿ ನಾವು. ಅಗ್ನಿಯೇ ಭಗವಂತನ ಬಾಯಿ ಅಂತ ಇದನ್ನು ಅಂದ್ಕೊಂಡು ನಾವು ಏನು ಮಾಡ್ತೀವಿ, ಅವನು ನಾವು ಮಾಡಿದ ಸ್ವೀಕಾರ ಮಾಡೋ ಅಡುಗೆಯನ್ನು ಏನು ಮಾಡ್ತಾನಂತಂದರೆ, ನಾವು ಹಾಕಿದ 5 ವಿಧದ, ನಿಮಗೆಲ್ಲ ಗೊತ್ತಿರಬೇಕು, ವೈಶ್ವದೇವ ಮಾಡುವಾಗ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂಥೇಳಿ ಚಿಂತನೆ ಮಾಡಿ 5 ಬಾರಿ ಸ್ಮರಣೆ ಮಾಡಿ ಅನ್ನ ಕೆಂಡದಲ್ಲಿ ಹಾಕ್ತಾರೆ. ಅದಕ್ಕೆ ಮೊದಲು ಪೂರ್ವಕ್ಕೆ ಹಾಕಿದ್ದು ಯಾರಿಗೆ ಕೊಡ್ತಾರೆ? ಈಗ 32 ದೇವತೆಗಳಿಗೆ ಹೆಂಗೆ ತಲುಪ್ತದ ಅನ್ನೋದನ್ನು ಇಲ್ಲಿ ನಾವು ಚಿಂತನೆ ಮಾಡಿ ಬಿಡೋಣ. ಮೊದಲು ಪೂರ್ವಕ್ಕೆ ಹಾಕಿದ್ದೇನೆಂದ್ರೆ ಎಲ್ಲ ದೇವತೆಗಳಿಗೆ ಆಹಾರ ಅಂತ ಹೋಗ್ತದಂತ. ಆಮೇಲೆ ಅದರಿಂದ 32 ಕಕ್ಷ ದೇವತೆಗಳಿಗೆ ಮುಟ್ಟುತ್ತದೆ. ಎರಡನೇದು ಪಿತೃದೇವತೆಗಳಿಗೆ ಮುಟ್ಟುತ್ತದಂತ, ಅಂದರೆ ದಕ್ಷಿಣ ದಿಕ್ಕಿಗೆ ಹಾಕಿದ್ದು. ಮೂರನೇದು ಪಶ್ಚಿಮ ದಿಕ್ಕಿಗೆ ಹಾಕಿದ್ದೇನಾಗ್ತದೆ, ಋಷಿ ಮುನಿಗಳಿಗೆ ಮುಟ್ಟುತ್ತದಂತ. ಮತ್ತು 4ನೇದು ಉತ್ತರ ದಿಕ್ಕಿಗೆ ಹಾಕಿದ್ದೇನೆಂದ್ರೆ ಗಂಧರ್ವಾದಿಗಳಿಗೆ ಮುಟ್ಟುತ್ತದಂತ. ಇನ್ನು 5ನೇದು ಸಮಾನ ಅಂತ ಚಿಂತನೆ ಮಾಡಿ, ಪ್ರಾಣ, ಅಪಾನ, ವ್ಯಾನ, ಉದಾನ ಸಮಾನ ಅಂತ ಚಿಂತನೆ ಮಾಡಿದಾಗ ಅಲ್ಲಿ ಏನಾಗ್ತದೆ, ಊರ್ಧ್ವಕ್ಕೆ ಇರುವಂತಹ ಗರುಡಶೇಷ ರುದ್ರಾದಿಗಳಿಗೆ ಮುಟ್ಟುತ್ತದೆ. ಹಿಂಗೆ ವೈಶ್ವಾನರ ಯಜ್ಞದ ಮೂಲಕ ಎಲ್ಲರಿಗೆ ಆಹಾರ ಕೊಟ್ಟಂಗೆ ಆಗ್ತದೆ. ಅದು ನಮಗೆ ಅನುಸಂಧಾನ ಮಾಡಿಕೊಳ್ಳೋ ವಿಷಯ. ಮತ್ತು ಅದರ ಜೊತೆಗೆ ವೈಷ್ಣುದೇವ ಬಹಳ ಮುಖ್ಯ. ನಿಮಗೆಲ್ಲ ಗೊತ್ತಿರಬೇಕು, ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತಾರೆ, ಏಕೋ ವಿಷ್ಣುರ್ ಮಹದ್ಭೂತಂ ಪೃಥಕ್ ಭೂತಾನನೇಕಶಃ ತ್ರಿಲೋಕಾನ್ ವ್ಯಾಪ್ತ ಭೂತಾತ್ಮ ಭುಂಕ್ತೆ ವಿಶ್ವಭುಗವ್ಯಯ. ಅಂದರೆ ಒಬ್ಬ ಪರಮಾತ್ಮ ತಾನು ಊಟ ಮಾಡಿದ ಅಂತಂದರೆ ಎಲ್ಲ ಇಡೀ ಬ್ರಹ್ಮಾಂಡ ಉಂಡಷ್ಟು ಅಂತ ನಮ್ಗೆ ಹೇಳ್ತಾರೆ. ಆ ದೃಷ್ಟಿಯಿಂದ ನಾವು ಶ್ರೀನಿವಾಸ ಕಲ್ಯಾಣ ಇದರಲ್ಲಿ ಕೂಡ ನಾವು ಚರಿತ್ರೆಯಲ್ಲಿ ಕೂಡ ನೋಡ್ತೀವಿ. ಏನು ಅಂತಂದರೆ, ಶುಕಮುನಿ ಆಶ್ರಮಕ್ಕೆ ಆಹಾರ ಸ್ವೀಕಾರ ಮಾಡಿ ಹೋಗು ಅಂದಾಗ, ಇಷ್ಟು ಜನಕ್ಕೆ ಆಹಾರ ಒದಗಿಸ್ಲಿಕ್ಕೆ ನಿನಗೆ ಆಗೋದಿಲ್ಲ ಅಂದಾಗ ಅಲ್ಲಿ ಹೇಳ್ತಾರಂತ ದುರ್ವಾಸ ಮುನಿಗಳು, ನಾವು ನೋಡಿ ನಿಮ್ದಾಗಲೇ ಹಿಂದಕ್ಕೆ ನಾನು ಇದನ್ನು ಗುಂಪೆಲ್ಲ ಶಿಷ್ಯವರ್ಗ ಕರ್ಕೊಂಡು ಬಂದಾಗ ನೀನು ಬರೀ ಒಂದು ಅಗಳ ಅನ್ನವನ್ನು ಊಟ ಮಾಡಿ ದ್ರೌಪದಿ ದೇವಿಯ ಇದರಲ್ಲಿ ನಾವು ಅಕ್ಷಯ ಪಾತ್ರೆಯಿಂದ ಉಂಡು ತೃಪ್ತಿ ಪಟ್ಟು ಏನಂತಂದರೆ ಎಲ್ಲ ಋಷಿ ಮುನಿಗಳಿಗೆ ಉಣಿಸಿಬಿಟ್ಟೆಪ್ಪ ಸ್ವಾಮಿ,
ಅದರಂತೆ ಇಲ್ಲಿ ಕೂಡ ನೀನು ಒಬ್ಬ ಉಂಡುಬಿಟ್ರೆ ಎಲ್ಲರೂ ಊಟ ಆದಂಗೆ ಅಂಥೇಳಿ ನಿನ್ನೊಬ್ಬ ಆಹಾರ ಅಥವಾ ಆತಿಥ್ಯ ಸ್ವೀಕಾರ ಮಾಡಿಬಿಡು ಸಾಕು ಅಂತ ಹೇಳ್ತಾರಂತ. ಆ ರೀತಿ ಏನಂತಂದರೆ ಭಗವಂತ ಉಂಡ ಅಂದರೆ ಎಲ್ಲ ಇಡೀ ಬ್ರಹ್ಮಾಂಡ ಉಂಡಂಗ ಅಂತ ನಾವು ಅನುಸಂಧಾನ ಮಾಡ್ಕೋಬೇಕು. ಈ ರೀತಿ 32 ಕಕ್ಷ ದೇವತೆಗಳಿಗೂ ಮುಟ್ಟುತ್ತದೆ. ಮತ್ತು ದೇವರಲ್ಲೇ 3ನೇ ಪ್ರಶ್ನೆ ಕೇಳ್ತಾರೆ, ದೇವರಲ್ಲಿಯೇ ಯತಿಗಳು ಗುರುಗಳು ಅಂತರ್ಗತರಾಗಿದ್ದರೂ ಪ್ರತ್ಯೇಕವಾಗಿ ಹಸ್ತೋದಕ್ಕೆ ಯಾಕೆ ಇಡ್ತಾರೆ? ಅದು ಇಡೋದು ಏನೋ ನೆಸಸರಿ ಇಲ್ಲಲ್ಲ ಅಂತಂದರೆ, ಯತಿಗಳಿಗೆ ಪ್ರತ್ಯೇಕ ಹಸ್ತೋದಕ್ಕೆ ಯಾಕೆ ಅಂದ್ರೆ, ಒಬ್ಬ ಗೃಹಸ್ಥನ ಕರ್ತವ್ಯ ಏನು ಹೇಳ್ತದೆ ಶಾಸ್ತ್ರ ಅಂತಂದ್ರೆ, ಮೊದಲು ಎಲ್ಲ ದೇವತೆಗಳಿಗೆ ಆಯಿತು, ನಾವು ನೋಡಿದ್ವಿ, ದೇವರಿಗೆ ನೈವೇದ್ಯ ಆಯಿತು, ರಮ ನೈವೇದ್ಯ ಆಯಿತು, ವೈಶ್ವಾನರ ಯಜ್ಞ ಆಯಿತು, ಗುರುಗಳಿಗೆ, ಅತಿಥಿಗಳಿಗೆ, ಮನೆ ಮಂದಿಗೆ ಮತ್ತು ಗೋಗ್ರಾಸ ಅಂದರೆ ಎಲ್ಲ ಪ್ರಾಣಿ ಪಕ್ಷಿಗಳಿಗೆಲ್ಲ ಆಹಾರ ತೆಗೆದಿಟ್ಟು ಯಜಮಾನ ತಾನು ಊಟ ಮಾಡಬೇಕು ಅಂತ ಪದ್ಧತಿ. ಇದು ಒಬ್ಬ ಗೃಹಸ್ಥನ ಲಕ್ಷಣ ಅಂತ. ಅದರಲ್ಲಿ ಈ ಗೋಗ್ರಾಸ ಮುಂತಾದ್ದೆಲ್ಲ ತೆಗಿಬೇಕು. ಯತಿಗಳು ಜೀವಂತವಾಗಿ ಇದ್ದಾಗ ಅಥವಾ ಸಜೀವರಾಗಿ ಇದ್ದಾಗ ಅವರಿಗೆ ನಾವೇನಂತ ಉಣಬಡಿಸೋದಕ್ಕೆ ಏನಂತ ಕರಿತೀವಿ? ಭಿಕ್ಷಾ ಅಂತ ಕರಿತೀವಿ. ಭಿಕ್ಷಾದ ನಮ್ಮ ಮನೆಗೆ ಇವತ್ತು ಗುರುಗಳದು ಅಂತ ಹೇಳ್ತೀವಿ. ಅದರಂತೆ ಮತ್ತು ಇನ್ನು ಅವರಿಗೆ ವೃಂದಾವನಸ್ಥರಾದ ಮೇಲೆ ನಾವು ಅದನ್ನು ಏನಂತ ಕರಿತೀವಿ? ಹಸ್ತೋದಕ ಅಂತ ಕರಿತೀವಿ. ಅದನ್ನೇ ಹಸ್ತೋದಕವನ್ನು ನಾವು ಯತಿಗಳಿಗೆ, ನಮ್ಮ ಗುರುಗಳಿಗೆ ನಾವು ಉಣಬಡಿಸಿ ಊಟ ಮಾಡಬೇಕು ಅಂತ ಶಾಸ್ತ್ರ. ಅದನ್ನೇ ಇದರಲ್ಲಿ ಒಂದು ಶ್ಲೋಕ ಕೂಡ ಬರ್ತದೆ ಶ್ರುತಿಯಲ್ಲಿ. ಏನು ಅಂತಂದರೆ, ಯತಿಹಸ್ತೆ ಜಲಂ ದದ್ಯಾತ್ ಭೈಕ್ಷಂ ದದ್ಯಾತ್ ಪುನರ್ಜಲಂ ತದನ್ನಂ ಮೇರುಣಾಂ ತುಲ್ಯಂ ತಜ್ಜಲಂ ಸಾಗರೋಪಂ ಅಂತ ಹೇಳ್ತಾರೆ. ಅಂದರೆ ಯತಿಗಳಿಗೆ ನಾವು ಅನ್ನ ಕೊಟ್ಟರೆ ಏನಾಗ್ತದೆ ಅಂತಂದರೆ, ನೀರು ಅಂದರೆ ಇದು ನಾವು ಹೇಳ್ತೀವಲ್ಲ, ತರ್ಪಣಾದಿಗಳನ್ನು ಕೊಡೋದರಿಂದ ಅದು ಸಪ್ತಸಾಗರಕ್ಕೆ ಸಮ ಆಗ್ತದಂತೆ. ಆಮೇಲೆ ಅನ್ನವನ್ನು ಅವರಿಗೆ ನಾವು ಹಸ್ತೋದಕವನ್ನು ನೀಡೋದರಿಂದ ಅದು ಏನಂದ್ರೆ ಮೇರು ಪರ್ವತಕ್ಕೆ ಸಮನಾಗಿ ಎತ್ತರಕ್ಕೆ ಬೆಳೆದು ಏನಾಗ್ತದೆ, ಯಜಮಾನನಿಗೆ ಪುಣ್ಯ ಬರ್ತದೆ. ನಮ್ಮ ಪಾಪ ನಿವಾರಣೆಗಾಗಿ ಮತ್ತು ಗೃಹಸ್ಥನ ಕರ್ತವ್ಯ ನಿಷ್ಠೆಗಾಗಿ ಹಸ್ತೋದಕ ಮಾಡಬೇಕು ಅಂತ ಶಾಸ್ತ್ರ ಹೇಳ್ಕೊಡ್ತದೆ. ಮತ್ತು ಅದರಿಂದ ಏನಾಗ್ತದೆ ಅಂದ್ರೆ ಮನೆಯ ಗೋತ್ರದವರು ಉತ್ತರೋತ್ತರ ಅಭಿವೃದ್ಧಿ ಆಗ್ತಾರೆ. ನಮ್ಮ ಮುಖಾಂತರ ಎಲ್ಲರಿಗೂ ಅನ್ನ ಕೊಡಿಸಿ ನಮಗೆ ಪುಣ್ಯ ಕೊಡಲಿಕ್ಕೆ ಇದು ತಾರತಮ್ಯವಾಗಿ ದೇವತೆಗಳಿಗೆ ಕೊಟ್ಟು ಆಮೇಲೆ ಯತಿಗಳಿಗೆ ಕೊಟ್ಟು ಗುರುವಂತರ್ಯಾಮಿ ಹರಿ ಇದ್ದು ಏನು ಮಾಡ್ತಾನೆ, ನಮ್ಮ ಕರ್ಮಕ್ಕೆ ಫಲ ಕೊಡ್ತಾನೆ. ಇನ್ನು ಪರಮಹಂಸದ ಪೀಠದಲ್ಲಿ ರಾಜಿಸುವಂತಹ ಏನಂತಾರೆ, ಯತಿಗಳಿಗೆ ಹಸ್ತೋದಕ ನೀಡಿದರೆ ಅದು ಅನಂತವಾಗ್ತದೆ ಅಂತ ಹಸ್ತೋದಕ ಸುಳಾದಿಯಲ್ಲಿ ಕೂಡ ಗುರು ಜಗನ್ನಾಥದಾಸರು ನಮ್ಗೆ ತಿಳಿಸಿಕೊಡ್ತಾರೆ. ಈ ರೀತಿ ಏನಂತಂದ್ರೆ ಪ್ರತಿಯೊಂದನ್ನು ಅನುಸಂಧಾನಪೂರ್ವಕವಾಗಿ ನಾವು ಮಾಡುವ ಕರ್ಮಗಳಲ್ಲಿ ಭಗವಂತಂದು ನಾವು ಈ ಚಿಂತನೆಗಳನ್ನು ಈ ರೀತಿ ಮಾಡ್ತಾ ಹೋಗಬೇಕು. ಗುರು ಉಂಡ ಮನೆಯಲ್ಲಿ ಹರಿ ಉಂಬೋನು ಅಂತ ಶಾಸ್ತ್ರ ಹೇಳ್ತದೆ. ಹರಿ ಉಂಡಲ್ಲಿ ಬ್ರಹ್ಮಾಂಡ ಉಣ್ತದೆ. ಅದಕ್ಕೆ ಅಂದರೆ ಪರಮಭಕ್ತಿಯಿಂದ ಹಸ್ತೋದಕ ಮಾಡಬೇಕು. ಹೀಗೆ ಅನುಸಂಧಾನ ಮಾಡಿಕೊಂಡು ಗುರುವಿಲ್ಲದೆ ದೈವ ಇಲ್ಲ, ಹರಿ ಮುನಿದರೆ ಗುರು ಕಾಯುವನು, ಗುರು ಮುನಿದರೆ ಹರಿ ಕಾಯನು ಅಂತ ತಿಳ್ಕೊಂಡು ನಾವು ದಿನನಿತ್ಯ ಏನಂತಂದರೆ ಯತಿಗಳಿಗೆ ಕೂಡ ಹಸ್ತೋದಕವನ್ನು ಕೊಟ್ಟು ಊಟ ಮಾಡಬೇಕು ಅನ್ನೋದನ್ನು ಶಾಸ್ತ್ರ ಪ್ರಮಾಣವಾದ ಒಂದು ವಾಕ್ಯವನ್ನು ಇಲ್ಲಿ ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛಪಟ್ಟಿದ್ದೇನೆ. ಏನಾದರೂ ತಪ್ಪುಗಳಿದ್ದರೆ ಕ್ಷಮಿಸಿ. ಅದರ ಜೊತೆಗೆ ಏನಾದರೂ ತಮಗೆ ಸರಿ ಅನಿಸಿತು ಅಂದರೆ ಕಮೆಂಟ್ ಮಾಡಿ, ಹಾಗೂ ನಮಗೇನಂತಂದರೆ ಲೈಕ್ ಕೊಡಿ. ಅದರ ಜೊತೆಗೆ ನಿಮ್ಮಲ್ಲಿ ಯಾವುದಾದ್ರೂ ಈ ರೀತಿ ಪ್ರಶ್ನೆಗಳಿದ್ದರೆ ದಯವಿಟ್ಟು ನಮಗೆ ತಿಳಿಸಿ, ಅಥವಾ ಅದಕ್ಕೆ ಸಾಧ್ಯವಾದಷ್ಟು ಸಮಾಧಾನಕರ ಉತ್ತರವನ್ನು ನಾವು ಕೊಡ್ತೀವಿ ಅಂತ ಹೇಳ್ತಾ, ಈ ಎಲ್ಲ ಕೇಳುಗರಿಗೆ ಮತ್ತೊಮ್ಮೆ ನನ್ನ ಅನಂತ ವಂದನೆಗಳನ್ನು ತಿಳಿಸ್ತಾ ಮಧ್ವೇಶ ಅರ್ಪಣ ಮಸ್ತು. ಹರೇ ಶ್ರೀನಿವಾಸ.